ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ಡ್ಯೂಟಿಗೆ ಹೊರಟಾದ ಮೇಲೆ ಫಸ್ಟಿಗೆ ತಿಂದೆ, ದೋಸೆ ಮಾಡಿದ್ದೆ. ಸೊ ತಿಂದೆ ಮತ್ತೆ ಇನ್ನು ಸ್ವಲ್ಪ ದೋಸೆ ಇರಲಿಕ್ಕಿತ್ತು. ನಾನು ಫಸ್ಟಿಗೆ ಬಿಸಿ ಬಿಸಿ ತಿಂದೆ. ನನಗೆ ಬಿಸಿ ಬಿಸಿ ತಿಂದರೆ ಮಾತ್ರ ನನಗೆ ಇಷ್ಟ ಆಗೋದು ದೋಸೆ. ಹಾಗೆ ಇನ್ನು ಸ್ವಲ್ಪ ಉಳ್ತದೆ ಇತ್ತು, ರುಬ್ಬಿ ಇಟ್ಟದು. ಹಾಗೆ ಅದನ್ನು ದೋಸೆ ಮಾಡ್ತಾ ಇದ್ದೇನೆ. ಟಿಫಿನಿಗೆ ಸ್ವಲ್ಪ ಹಾಕಿಕೊಂಡು ಹೋಗುವ ಅಂತ. ಸೊ ಟಿಫಿನಿಗೆ 2 ದೋಸೆ ಹಾಕಿದೆ ಆಯಿತಾ. ಹಾಗೆ ಇವತ್ತು ಊಟ ಬೇಡ ಅಂತ ಊಟ ಹಾಕಿದ್ದೆ, ಮತ್ತೆ ಆಯಿತು ನನಗೆ ಊಟ ಬೇಡ, ಇದು ಎಂತ ದೋಸೆ ತಗೊಂಡು ಹೋಗ ಅಂತ. ಹಾಗೆ ವಾಪಸ್ ಊಟದ ಮಡಿಕೆ ಹಾಕಿ ಮತ್ತೆ ವಾಪಸ್ ದೋಸೆ ಇಡ್ತಾ ಇದ್ದೇನೆ. ನೋಡಿ ಹೆಂಗೆ ನಾವು ಯಾಕೆ ಗೊತ್ತುಂಟಾ, ನನಗೆ ಚಿಕನ್ ಸುಕ್ಕ ಮಾಡಿದ್ದ ನೆನ್ನೆ. ಹಾಗೆ ದೋಸೆ ಕಾಂಬಿನೇಷನ್ ಒಳ್ಳೆಯದಿರ್ತದಲ್ಲ. ಮತ್ತು ಮಧ್ಯಾಹ್ನ ಆಗುವಾಗ ಟಿಫಿನಲ್ಲಿ ಊಟ ತಗೊಂಡೋದ್ರೆ ಅದು ಎಂತಪ್ಪ ತಣ್ಣಗೆ ಆಗಿರ್ತದಲ್ಲ, ನನಗೆ ಅದು ಇಷ್ಟನೇ ಆಗೋದಿಲ್ಲ ಅಂತ ಹಾಟ್ ಬಾಕ್ಸ್ ತೆಕ್ಕೊಳ್ಬೇಕಂತಿದ್ದೇನೆ. ನೋಡಬೇಕು ಯಾವಾಗ ಅಂತ. ನನಗೆ ಬಿಸಿ ಬಿಸಿ ಅಂದರೆ ನನಗೆ ಖುಷಿ ಆಗ್ತದೆ. ಅದು ಒಂದೊಂದು ಎಂತಪ್ಪ ಬಿಸಿಯೇ ಇರೋದಿಲ್ಲ ಊಟ. ಹಾಗೆ ಆಗ ಎಂತ ಊಟ ಮಾಡಿದಾಗೆ ಆಗೋದಿಲ್ಲ. ಹಾಗೆ ದೋಸೆ ತಗೊಂಡು ಹೋಗುವ ಅಂತ. ಮತ್ತು ಬಿಗ್ ಬಾಸ್ ಇದೇನದು ಎಂಥದೋ ಒಂದು ಪ್ರಾಬ್ಲಮ್ ಆಯ್ತಂತೆಲ್ಲ. ಸೊ ಎಂತಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಅಂದರೆ ಮತ್ತೆ ಫಸ್ಟಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಾಗ ಫೇಕ್ ಅಂತಲೇ ಅಂದ್ಕೊಳ್ಳೋದು ನಾನು. ಮತ್ತು ತುಂಬ ವೀಡಿಯೋಸ್ ಎಲ್ಲ ನೋಡಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅದು ಎಂತಪ್ಪ ಬಿಗ್ ಬಾಸ್ ಇವಾಗಂತೂ ತುಂಬ ಚೆನ್ನಾಗಿದೆ. ರಕ್ಷಿತಾ ಅವರು ವಾಪಸ್ ಹೋಗಿದ್ದಾರೆ ಬಿಗ್ ಬಾಸ್ ಒಳಗಡೆ. ಹಾಗೆ ಅದು ನನಗೆ ತುಂಬ, ನಾನು ಅಂದರೆ ಟಿ ವಿಯಲ್ಲಿ ನೋಡೋದಿಲ್ಲ, ಹೀಗೆ ಫೇಸ್ಬುಕ್ಕಲ್ಲೆಲ್ಲ ಕ್ಲಿಪ್ಸ್ ಬರ್ತದಲ್ಲ, ಹಾಗೆ ಅದನ್ನು ನೋಡ್ತಾ ಇರ್ತೇನೆ. ಹಾಗೆ ಮೈನಾದ ಆಟ ಎಲ್ಲ ಇರ್ತದಲ್ಲ, ಒಂದು 5 ನಿಮಿಷದ ಜಗಳ ಅದು ಇದೆಲ್ಲ ಅದನ್ನೆಲ್ಲ ತೋರಿಸ್ತಿರ್ತಾರಲ್ಲ, ಹಾಗೆ ಅದನ್ನು ನೋಡ್ತಾ ಇರ್ತೇನೆ. ಸೊ ಇವತ್ತು ತುಂಬ ವೈರಲ್ ಆಗ್ತಿತ್ತು. ಅದೇನೋ ಬಿಗ್ ಬಾಸ್ ಇದು ಗ್ಲೇಸ್ ಇದೇನೋ ಪ್ರಾಬ್ಲಮ್ ಇದೆ ಅಂತೆ, ಎಂಥದ್ದು ಸೌಂಡ್ ಇದೆಲ್ಲ ಪ್ರಾಬ್ಲಮ್ ಬರ್ತದೆ ಹಾಗೇನೋ ಕೇಳ್ಪಟ್ಟೆ. ನನಗೆ ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ಗಳನ್ನು ಹಾಕಿ. ಹಾಗೆ ಇವತ್ತು ನಾನು ಈ ಥರ ರೆಡಿಯಾಗಿದ್ದೇನೆ. ಬಫ್ ತೆಗೆದು ಕಟ್ಟದೆ ತುಂಬ ಟೈಮ್ ಆಗಿತ್ತು. ಈಗ ಹೆಲ್ಮೆಟ್ ಇಟ್ಟರೆ ಜಾಸ್ತಿ ಬಫ್ ತೆಗೆದ್ರೆ ಅದು ಚಟ್ಟೆ ಆಗುತ್ತೆ, ಹೀಗೆ ಚಪ್ಪಟೆ ಆಗ್ತದೆ. ಅದಕ್ಕೆ ಸ್ವಲ್ಪ ಬಫ್ ತೆಗೆದದು ಈ ಥರ ಕಟ್ಟುವಂತ. ಮತ್ತು ಗಾಡಿಯಲ್ಲಿ ಹೋಗ್ತೇನಲ್ಲ, ಅದಕ್ಕೆ ಹೀಗೇನೆ ಇದ್ದದ್ದು. ಗಾಡಿಯಲ್ಲಿ ಹೋಗುವಾಗ ಚಿಕ್ಕಾಗ್ತದೆ ಗಾಳಿಗೆ, ಹಾಗೆ ಮತ್ತು ಹೇರ್ ಫಾಲ್ ಆಗ್ತದಲ್ಲ, ಅದಕ್ಕೋಸ್ಕರ ಇವತ್ತು ಈ ಥರ ಕಟ್ಟಿದ್ದೇನೆ. ಒಬ್ಬ ಕೈ ಇಟ್ಕೊಂಡು ಬಚ್ಚಿ ಹೋಗ್ತದೆ ಮಾರ್ರೆ. ಹಾಗೆ ಇದನ್ನು ಎಡಿಟಿಂಗ್ ಸಂಜೆ ಮಾಡ್ತೇನೆ, ಸಂಜೆ ಮಾಡಿ ಎಲ್ಲಾದರೂ ಅಪ್ಲೋಡ್ ಮಾಡ್ತೇನೆ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ರೀಚ್ ಆಗ್ತಿಲ್ಲ ಗೈಸ್, ಎಂತ ಇನ್ಸೈಟ್ ಎಲ್ಲ ಬಿತ್ತೋಗಿ. ಸೊ ಕಂಟೆಂಟ್ ಸಹ ಇಲ್ಲ. ನಾನು ನಾರ್ಮಲಾಗಿ ಅವತ್ತು ಮಾತಾಡಬೇಕಾದ್ರೆ ಒಂದೇ ಥರ ಆಗ್ತದೆ ಅಂತೇಳಿ ಮಾಡಲಿಕ್ಕೆ ಸಹ ಇಷ್ಟ ಆಗೋದಿಲ್ಲ ಲಾಗ್ಸ್ ಎಲ್ಲ. ಹಾಗೆ ಎಂತ ಮಾಡೋದು. ನನ್ನ ಹಸ್ಬೆಂಡಿಗೆ ಬಿಸಿ ಬಿಸಿ ದೋಸೆ ಇಷ್ಟ ಆಯಿತಾ, ಅದಕ್ಕೆಲ್ಲ ರೆಡಿ ಮಾಡಿಬಿಟ್ಟದ್ದು. ಅವರು ಬೇಗ ಹೋಗಿದ್ದಾರೆ ಡ್ಯೂಟಿಗೆ. ಸೊ ಮತ್ತೆ ಲೇಟಾಗಿ ಬಂದರೆ ಮತ್ತು ಅವರಿಗೆ ಬಿಸಿ ಬಿಸಿ ಮಾಡಿಕೊಂಡು ತಿನ್ನಲಿ ಅಂತೆಲ್ಲ ಹೇಳಿ ಇಟ್ಟದ್ದು. ಅವರು ಬರುವಾಗ ಸಂಜೆ ಆಗ್ತದೆ ಅಂತೆ. ಸೊ ಅದಕ್ಕೆ ನಾನೇ ದೋಸೆ ಮಾಡ್ತಾ ಇದ್ದೇನೆ. ದೋಸೆ ಮಾಡಿ ಟಿಫಿನಿಗೆ ಹಾಕಿ, ಅಂದರೆ ತಣ್ಣಗಾದರೆ ಇಲ್ಲಿ ಇಟ್ಟರೆ ಸಹ ಮತ್ತು ಯಾರು ತಿನ್ನೋದಿಲ್ಲ. ನಾನು ಸಹ ತಿನ್ನೋದಿಲ್ಲ, ಅವ್ರು ಸಹ ತಿನ್ನೋದಿಲ್ಲ. ಹಾಗೆಲ್ಲ ಆಗ್ತದೆ. ಒಂದು 4 ದೋಸೆ ಹಾಕುವಲ್ಲ ಮಧ್ಯಾಹ್ನಕ್ಕೆ. ದೋಸೆ ಇದ್ದರೆ ನಾನು ತುಂಬ ತಿಂತೇನೆ, ಅದಕ್ಕೆ ಚಿಕನ್ ಸಾರು ಇದ್ದರೆ. ತರಕಾರಿ ಇದ್ದರೆ ಅಲ್ಲ, ನಾನ್ ವೆಜ್ ಫ್ರೀ ಆಯಿತಾ. ಯಾರಾದರೂ ಭಟ್ರನವರೆಲ್ಲ ನೋಡ್ತಿದ್ರೆ ಶೀ ಅಂತ ಹೇಳ್ಬೋದಲ್ಲ. ಹಾಗೆ ಅಥವಾ ಅವರವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಇಷ್ಟ ಆಗೋದು.
ನನಗೆ ನಾನ್ ವೆಜ್ ಇಷ್ಟ. ನಾನ್ ವೆಜ್ಜಲ್ಲಿ ನಾನು ಮೂರೇ, ಒಂದು ಮೊಟ್ಟೆ, ಫಿಶ್ಶು ಮತ್ತು ಚಿಕನ್ ಅಷ್ಟೇ ತಿನ್ನೋದು, ಮತ್ತು ಏನು ತಿನ್ನಲ್ಲ ಆಯಿತಾ. ಹಾಗೆ ಅದಷ್ಟು ತುಂಬ ಇಷ್ಟ. ಸುಕ್ಕ ಎಲ್ಲ ತುಂಬ ಇಷ್ಟ, ಮಾಡಲಿಕ್ಕೆ ತುಂಬ ಟೈಮ್ ಬೇಕು, ತಿನ್ನಲಿಕ್ಕೆ ತುಂಬ ಇಷ್ಟ. ಸುಕ್ಕ ನಾನು ಮಾಡಲಿಕ್ಕೆ ಕಲಿತ ಮೇಲೆ ನಾನೇ ಸುಕ್ಕ ಮಾಡೋದು. ಮೊನ್ನೆ ಮನೆಯಲ್ಲಿ ನನ್ನನ್ನು ಆಟಿಗೆ ಕರ್ಕೊಂಡು ಬಂದು ಮತ್ತೆ ಬಸ್ ಕರ್ಕೊಂಡು ಹೋಗುವಾಗ ನಾನೇ ಮಾಡಿದ್ದು ಸುಕ್ಕ. ಈಗ 1 kg ಎಲ್ಲ ಮಾಡ್ತೇವೆ, ಆದರೆ 7, 8, 10 kg ಎಲ್ಲ ಮಾಡಿದ್ರೆ ತುಂಬ ಕಷ್ಟ ಮಾತ್ರ. ಆದರೆ ಸಹ ಮೊನ್ನೆ ಮಾಡಿದ್ದೇನೆ, ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ಅದಕ್ಕಿಂತ ಮುಂಚೆ ನಮ್ಮ ಮನೆಯಿಂದ ತಾಯಿ ಮನೆಯಿಂದ ಗಂಡನ ಮನೆಗೆ ಬರ್ತಾರೆ ಎಲ್ಲ ಕರ್ಕೊಂಡು ಹೋಗಲಿಕ್ಕೆ. ಆವಾಗ ಸಹ ನಾನೇ ಮಾಡಿದಲ್ಲಿ ಗಂಡನ ಮನೆಯಲ್ಲಿ ಸುಕ್ಕ. ಅಂದರೆ ನಾನೇನಾದರೂ ಸಾಂಬಾರು ಯಾವುದಾದ್ರೂ ಮಾಡಿದರೆ ನನಗೆ ಅದಕ್ಕೆ ಬೇರೆಯವರು ಯಾರು ಸೇರಬಾರ್ದು, ಅದಂದರೆ ಟೇಸ್ಟ್ ಹಾಳಾಗ್ತದೆ. ಒಬ್ಬೊಬ್ಬರು ಒಂಥರ ಆಗ್ತಾರಲ್ಲ, ಹಾಗೆಲ್ಲ ಕತೆ. ಇನ್ನು ಸ್ವಲ್ಪ ಉಂಟು ಮಾರೆ ದೋಸೆ ಇಲ್ಲಕ್ಕೆ, ಮತ್ತು ಬೇರೆ ಟೈಮ್ ಆಯಿತು, ಹೋಗಬೇಕು. ನಿನ್ನೆ ನಾನು ರಜೆ ಮಾಡಿದ್ದೆ ಆಯಿತಾ, ಯಾಕಂದರೆ ನನಗೆ ಎಂತ ಕೂಡ್ತಾನೆ ಇರಲಿಲ್ಲ. ಎಂಥ ಹೊಟ್ಟೆ ನೋವು ಗೊತ್ತಾ, ತುಂಬ ನೋವಾಗ್ತಿತ್ತು, ಹೊಟ್ಟೆನೇ ಸರಿ ಇರಲಿಲ್ಲ. ಅದಕ್ಕೆ ನಿನ್ನೆ ಹೋಗಿರಲಿಲ್ಲ. ಸೊ ಇವತ್ತು ಬರ್ತಿರಲ್ಲ ಅಂತ ಹೇಳಿದರು. ಎಸ್ ಬರ್ತೀನಿ ನಿನ್ನೆ. ಹಾಗೆ ಇವತ್ತು ಹೋಗುವಂತ. ಮತ್ತು ರೂಮಲ್ಲಿ ಕೂತ್ರೆ ಉಂಟಲ್ಲ ಒಂಥರ ಜಾಗ ಹಿಡಿತದೆ ಮಾರೆ. ನನಗೆ ನಿನ್ನೆ ಒಂಥರ ಬೋರ್ ಒಂಥರ ಆಗ್ತಿತ್ತು ನನಗೆ. ಡ್ಯೂಟಿಗೆ ಹೋದಲ್ಲಿ ಟೈಮ್ ಹೋದದೇ ಗೊತ್ತಾಗೋದಿಲ್ಲ. ಮತ್ತು ನಾವು ಆ್ಯಕ್ಟಿವ್ ಆಗಿರ್ತೇವೆ ಡ್ಯೂಟಿಗೆಲ್ಲ ಹೋದರೆ. ಮನೆಯಲ್ಲೇ ಇದ್ರೆ ಒಂಥರ ಜಡದಾಗೆ ಒಂಥರ ನಿದ್ದೆ ಮಂಪರು ಆ ಥರ ಇರ್ತದೆ. ನಾವು ಹೊರಗಡೆ ಹೋದರೆ ಒಂಥರ ಆ್ಯಕ್ಟಿವ್ ಆಗಿರ್ತೇವೆ. ಹೀಗೆ ಮನೆಯಲ್ಲಿದ್ದರೆ ಮಲಗಿಕೊಂಡು. ನಿನ್ನೆ ನಾನು ಮಧ್ಯಾಹ್ನ ಮಲಗಿದವಳು 4:15 ಗಂಟೆ ಆಗಿದ್ದೇವೆ ಎದ್ದೇಳುವಾಗ. ಮತ್ತು ಉದಾಸೀನ ಆಗೋದು ಮಾರೆ. ಹಾಗೆ ಇವತ್ತು ನಾನು ಡ್ಯೂಟಿಗೆ ಆ್ಯಕ್ಟಿವ್ ಆಗಿ ಬಿಟ್ಟಿದ್ದೇನೆ. ಐಬ್ರೋಸ್ ಮಾಡದೆ ಎಷ್ಟು ದಿನ ಆಯಿತು ಗೊತ್ತಾ ನೋಡಿ. ನಿನ್ನೆ ಕಾಲ್ ಮಾಡಿದ್ದೆ, ನಾನೊಂದು ಇದಕ್ಕಲ್ಲಿ ನೀರ್ಮಾರ್ಗದಲ್ಲಿ ಮಾಡಿಸೋದು. ಅವರಿಗೆ ಕಾಲ್ ಮಾಡಿದ್ದೆ, ಅವರಿಗೆ ಜ್ವರ ಅಂತೆ. ಹಾಗೆ ಸರಿ ಅವರು ಎಷ್ಟು ತಗೊಳ್ಳಿ ಹೋಗಿದ್ದೆ ನಾನು ನಿಜವಾಗಿ ನೀರ್ಮಾರ್ಗಕ್ಕೆ. ಮತ್ತು ನೀವು ರೆಸ್ಟ್ ತಗೊಳ್ಳಿ, ನಾನು ನಾಡಿದ್ದು ಬರ್ತೇನೆ ಅಂತ ಅಂದೆ. ಇವಾಗ ಪ್ರೋಗ್ರಾಮ್ಸ್ ಏನಿಲ್ಲಲ್ಲ, ತೊಂದರೆ ಇಲ್ಲ ತೆಗೆದುಕೊಂಡು ಮತ್ತು ಸರಿ ಅಂತ ಹೇಳಿದರು. ಹಾಗೆ ನಮ್ಮದು ಹೊರಗಡೆಯ ವೆದರ್ ನೋಡಿ, ಬಿಸಿಲಿದೆ ಆದರೆ ತಂಪಾದ ಗಾಳಿ ಬೀಸ್ತಾ ಇದೆ. ತುಂಬ ಇಷ್ಟ ಇಲ್ಲಿ ಬಂದು ನಿಂತ್ಕೊಂಡು ಇರಲಿಕ್ಕೆ. ಎಲ್ಲ ಗ್ರೀನ್ ಕ್ಯಾಮರಾದಲ್ಲಿ ತೋರಿಸುವಾಗ ಗ್ರೀನಾಗಿ ಕಾಣೋದಿಲ್ಲ ಆಯಿತಾ. ಬಿಸಿಲು ನೋಡಿ ಹೇಗಿರ್ತದೆ. ದೋಸೆ ಹಾಗೆ ಗೈಸ್. ಇನ್ನು ನಾನು ರೀಚ್ ಆಗಬೇಕಂದ್ರೆ ಒಂದು ಎಷ್ಟು ಅರ್ಧ ಗಂಟೆ ಬೇಕು ನನಗೆ ಜ್ಯೋತಿಗೆ ಹೋಗಲಿಕ್ಕೆ. ನಾನು ಯಾವಷ್ಟು ಹೋಗೋದಲ್ಲ. ಮತ್ತು ಎಂತಂತ ಹೇಳಿದ್ರೆ ರೋಡೇ ಸರಿ ಇಲ್ಲ ಗೈಸ್. ಎಂಥ ಹೊಂಡ ಗಾಡಿ ಗುಜೀರಿ ಆಗ್ತದೆ. ನನಗೆ ಬೇಜಾರಾಗಿದೆ. ನಾವು ತಗೊಳ್ತೇವೆ 1:15, 1:20, 1:30 ಆಗ್ತದೆ ಇವಾಗ ಎಲ್ಲ. ನಿಮಿಷ ಅಷ್ಟೆಲ್ಲ ಕೊಟ್ಟು ನಾವು ತಗೊಳ್ಳುವಾಗ ರೋಡು ಸರಿ ಇಲ್ಲದಿದ್ದರೆ ಈ ಹೊಂಡಕ್ಕೆಲ್ಲ ಹಾಕ್ಕೊಂಡು ಹೋದರೆ ಹೇಗೆ ಆಗ್ತದೆ. ದೋಸೆ ರೆಡಿ.
ಓಕೆ ಗೈಸ್, ಇನ್ನು ಒಂದು ಲಾಸ್ಟಿಗೆ ದೋಸೆ ಆಗ್ತಾಯಿದೆ. ಅದನ್ನು ಅದ್ರ ಮೇಲೆ ಸ್ವಲ್ಪ ಎಲ್ಲಿ ಕ್ಲೀನ್ ಮಾಡಿ ಮತ್ತು ನಾನು ಡ್ಯೂಟಿಗೆ ಹೊರಡಬೇಕು. ಟೈಮ್ ಬೇರೆ 9:15 ಮಾರ್ರೆ. ಓಕೆ ಗೈಸ್, ಬೈ 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 ಬೈ.